ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ ಅಂದರೆ ನಿಮ್ಮದೇ ಯೂಟ್ಯೂಬ್ ಚಾನಲ್ ಇದ್ದರೆ ಇತ್ತೀಚೆಗೆ ಯೂಟ್ಯೂಬ್ ಕಡೆಯಿಂದ ನಿಮಗೊಂದು ಇಮೇಲ್ ಬಂದಿರ್ಬೋದು. ಈ ರೀತಿ ನೋಡ್ಬೋದು. ನೀವು YT ಸ್ಟುಡಿಯೋದಲ್ಲೂ ನೋಟಿಫಿಕೇಶನ್ ಸೆಕ್ಷನಲ್ಲಿ ಬಂದಿದೆ. ಅಲ್ಲಿ ಕ್ಲಿಕ್ ಮಾಡಿ ನೋಡಿದರೆ ಅದರಲ್ಲಿ ವಿ ಆರ್ ಮೇಕಿಂಗ್ ಎ ಚೇಂಜ್ ಟು ಹೌ ವಿ ಕೌಂಟ್ ಪಬ್ಲಿಕ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಹೇಳಿದ್ದಾರೆ. ಅಂದರೆ ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಪಬ್ಲಿಕ್ ವ್ಯೂಸನ್ನು ಹೇಗೆ ಕೌಂಟ್ ಮಾಡಲಾಗುತ್ತೆ ಅನ್ನೋದರಲ್ಲಿ ಒಂದು ಬದಲಾವಣೆ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಬದಲಾವಣೆ ಆಗಸ್ಟ್ 24, 2026ರಲ್ಲಿ ಆಗುತ್ತೆ. ಹಾಗಾದ್ರೆ ಏನು ಬದಲಾವಣೆ ಮಾಡ್ತಿದ್ದಾರೆ? ತುಂಬ ಅಪ್ಡೇಟ್ ಏನಲ್ಲ, ತುಂಬ ಸಿಂಪಲ್ ಆಗಿದೆ ಈ ಅಪ್ಡೇಟು. ಒಂದೆರಡು ನಿಮಿಷದಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ಹೇಳ್ತೀನಿ ಸ್ನೇಹಿತರೆ. ಕಳೆದ ವರ್ಷ ಯೂಟ್ಯೂಬ್ ಶಾರ್ಟ್ಸ್ಗೆ ಒಂದು ಅಪ್ಡೇಟ್ ಬಂದಿತ್ತು, ನೀವು ಗಮನಿಸಿರ್ಬೋದು. ಹೊಸ ಕ್ರಿಯೇಟರ್ಗೆ ಇದು ಗೊತ್ತಿಲ್ಲ, ಹಳೆ ಕ್ರಿಯೇಟರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಯೂಟ್ಯೂಬ್ ಓಪನ್ ಮಾಡಿದಾಗ ನಮ್ಮ ಮುಂದೆ ಒಂದು ಶಾರ್ಟ್ ವಿಡಿಯೋ ಬರ್ತದೆ ಅಂತ ಇಟ್ಕೊಳ್ಳಿ. ನಾವು ಆ ವಿಡಿಯೋವನ್ನು ನೋಡದೆ ಸ್ವಲ್ಪ ಸಮಯದಲ್ಲೇ ಸ್ಕ್ರಾಲ್ ಮಾಡಿ ಮುಂದೆ ಹೋಗ್ಬಿಟ್ರು ಆ ವ್ಯೂ ಅನ್ನು ಕೌಂಟ್ ಮಾಡಲಾಗ್ತಿತ್ತು. ಸೊ ಇದು ಹಳೆ ಅಪ್ಡೇಟ್ ಆಗಿತ್ತು, ಒಂದು ವರ್ಷದ ಹಿಂದೆ ಬಂದಿತ್ತು. ಆದರೆ ಲಾಂಗ್ ವಿಡಿಯೋಸ್ ಮತ್ತು ಲೈವ್ ವಿಡಿಯೋಸ್ನಲ್ಲಿ ಈ ರೀತಿಯಾಗಿ ವ್ಯೂ ಕೌಂಟ್ ಆಗ್ತಿರ್ಲಿಲ್ಲ. ಈಗ ಯೂಟ್ಯೂಬ್ ಏನು ಮಾಡ್ತಿದೆ ಅಂದರೆ ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ಮತ್ತು ಲೈವ್ ಈ ಮೂರು ವಿಡಿಯೋ ಫಾರ್ಮ್ಯಾಟ್ಗಳಲ್ಲೂ ವ್ಯೂ ಕೌಂಟ್ ಮಾಡುವ ವಿಧಾನವನ್ನು ಒಂದೇ ರೀತಿಯಾಗಿ ಮಾಡ್ತಿದೆ. ಅಂದರೆ ಯಾರಾದರೂ ನಿಮ್ಮ ವಿಡಿಯೋವನ್ನು ಓಪನ್ ಮಾಡಿದಾಗ ಸ್ವಲ್ಪ ಸಮಯ ವಿಡಿಯೋ ನೋಡಿದ್ರು ಅಥವಾ ತಕ್ಷಣವೇ ಬ್ಯಾಕ್ ಮಾಡಿದರೂ ಆ ವ್ಯೂ ಕೌಂಟ್ ಆಗ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವಿಡಿಯೋನಲ್ಲಿ ವ್ಯೂ ಸಂಖ್ಯೆ ಹಿಂದಿನದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು. ಈ ಅಪ್ಡೇಟ್ ಆಗಸ್ಟ್ 24, 2026ರಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ವ್ಯೂಸ್ ಹೆಚ್ಚಾದರೆ ರೆವೆನ್ಯೂ ಕೂಡ ಹೆಚ್ಚಾಗ್ತದ ಅಂತ ಇಲ್ಲಿ ಕೆಲವೊಬ್ಬರು ಡೌಟ್ ಇದೆ. ಆ ರೀತಿ ಅರ್ಥ ಅಲ್ಲ. ನಿಮ್ಮ ಅರ್ನಿಂಗ್ ಮೇಲೆ ಇದರಿಂದ ನೇರವಾಗಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಿಮಗೆ ಬರುವ ರೆವೆನ್ಯೂ ನಿಮ್ಮ ವಿಡಿಯೋನಲ್ಲಿ ಎಷ್ಟು ಆ್ಯಡ್ ಶೋ ಆಗ್ತವೆ ಮತ್ತು ಅವುಗಳಿಂದ ಎಷ್ಟು ರೆವೆನ್ಯೂ ಜನರೇಟ್ ಆಗ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ವ್ಯೂ ಸಂಖ್ಯೆ ಹೆಚ್ಚಾಗಿ ಕಾಣಿಸ್ಬೋದು, ಆದರೆ ಅದರಿಂದ ನಿಮ್ಮ ಅರ್ನಿಂಗ್ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಲು ಆಗೋದಿಲ್ಲ. ಇದೇ ಯೂಟ್ಯೂಬ್ ಈಗ ಮಾಡುತ್ತಿರೋ ಹೊಸ ಅಪ್ಡೇಟು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂಥ ಯೂಟ್ಯೂಬ್ ಅಪ್ಡೇಟ್ಸ್ ಮತ್ತು ಟಿಪ್ಸ್ಗಳನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.